ದೊಡ್ಡಪ್ಪ ಬೀಳ್ತಿತ್ತೇನು? ಇಲ್ಲ ಅಮ್ಮ, ಎಲ್ಲೋದ್ರು ಆ ಕೇಶವನಾದ್ರದೇ ಕೋಪ ಕಾಣುತ್ತೆ. ನಮ್ಗಿನ್ ಮುಂದೆ ಎಲ್ಲ ಕಡೆ ಕಷ್ಟನೇ ಅನ್ಸತ್ತಮ್ಮ. ನೋಡು, ನಿಮ್ ದೊಡ್ಡಪ್ಪ ಹೊಟ್ಟೆ ತುಂಬಾ ಊಟ ಮಾಡಿ ತಣ್ಣಗ್ ಮಲ್ಕೊಂಡಿರ್ತಾರೆ ಫ್ಯಾನ್ ಹಾಕೊಂಡು. ನಾವಿಲ್ಲಿ ಬೇಯ್ತಾ ಇದ್ದೀವಿ. ಅಪ್ಪ ಮಗಳು ಇಬ್ರು ಸೇರ್ಕೊಂಡು ಚೆನ್ನಾಗಿ ನಾಟಕ ಆಡಿದ್ರಿ. ಆಡಿದ್ ನೀವು, ಅನ್ಭವಿಸ್ತಿರೋದ್ ನಾವು. ನಿಮ್ಮಿಂದಲೇ ಇದೆಲ್ಲ. ಸದಾನಂದ, ಅವಳದೇನು ತಪ್ಪಿಲ್ಲ ಕಣೋ, ಅವಳೇನು ಬೈಬೇಡ. ಹೌದು, ಅಮಾಯಕಿ. ಅದಕ್ಕೆ ಸುಚೇಂದ್ರ ಅವ್ರ ಹತ್ರ ಮೊದ್ಲು ಕ್ಷಮೆ, ಆಮೇಲೆ ಮದ್ವೆ ಅಂದ್ಲು. ಅವ್ರದನ್ನ ನಂಬ್ಕೊಂಡು ನಿಶ್ಚಿತಾರ್ಥ ಅಂತ ಹೊರಟ್ರು. ಕ್ಷಮೆ ಕೇಳಾಗಿತ್ತು ಕೇಶವನಾಥ್ರು. ಈ ಕಡೆ ಅಪ್ಪ ಮಗಳು ಇಬ್ರು ಸೇರ್ಕೊಂಡು ನಾಟಕ ಶುರು ಮಾಡಿದ್ರು. ಅವಮಾನ ಮಾಡಿದ್ರು ನಿಶ್ಚಿತಾರ್ಥ ದಿನ, ಉದ್ದೇಶಪೂರ್ವಕವಾಗಿ. ನಂದೇನೂ ತಪ್ಪಿಲ್ಲ ಕಣೋ. ಅಪ್ಪ ತಿರುಗ್ ಬೀಳ್ತಾರಂತ ಗೊತ್ತಿರ್ಲಿಲ್ಲ ನನ್ಗೆ. ಅವತ್ ಬಾಯಲ್ಲಿ ಅವಲಕ್ಕಿ ಇಟ್ಕೊಂಡಿದ್ದೇನಲ್ಲೇ. ಅರ್ಥ ಮಾಡ್ಕೊಳ್ಳು, ನಂದೇನೂ ತಪ್ಪಿಲ್ಲ. ಚಿಕ್ಕಪ್ಪ, ನೀವಾದ್ರೂ ಹೇಳಿ. ನಿಂದಿಂದಲೇ ಇದೆಲ್ಲ ಆಗಿರೋದವ್ರಿಗೆ, ಮತ್ತೆ ಚಿಕ್ಕಪ್ಪ ಬೇರೆ ಅಂತ್ಯ. ಹೊರಡು ಅಂದೆ. ನಡಿಯೇ. ಬೇಡ ಕಣೋ ಸದಾನಂದ, ದಯವಿಟ್ಟು ನಡಿ ಅಂದೆ. 30 ದಿನ ಅಂತ ಗಡುವು ತಗೊಂಡಿದ್ದು ನೀನು. ಗಡುವು ನಾನ್ ಕೊಡ್ಲಿಲ್ಲ. ಮಾತ್ ಕೊಡೋಕ್ಕಿಂತ ಮುಂಚೆ ಯೋಚನೆ ಮಾಡು ಅಂತ ಹೇಳಿದ್ದೆ. ನೋಡು, ಇಲ್ಲೂ ನಿನ್ ಪ್ರಭಾವ ಹೆಚ್ಚು ಮಾಡ್ಕೊಳ್ಳೋ ಕೆಲಸ ಮಾಡ್ತಿದ್ಯಾ. ಕೇಳಿದ್ರೆ ದೈವಕ್ಕೆ ಆಸೆ ಇಲ್ಲ ಅಂತ್ಯ. ಎಲ್ಲ ಗೊತ್ತಿದ್ದು ನನ್ ಮಾತ್ ಕೊಡೋ ತರ ಮಾಡ್ದೆ. ತಪ್ಪಲ್ವಾ? ಮಾತ್ ಕೊಡ್ಬೇಡ ಅಂತ ಅನ್ಬೋದಿತ್ತು. ಕೇಳೋ ಸ್ಥಿತಿಲಿ ನೀನಿರ್ಲಿಲ್ಲ ಮಗು. ಮನಸ್ನ ತಹಬಂದಿಗ್ ತರ್ಬೇಕಿತ್ತು ನೀನು. ಅದು ನಿನ್ ಕೆಲ್ಸ. ಮಕ್ಕಳನ್ನ ಸಲಹೋದು ತಾಯಿಯ ಕರ್ತವ್ಯ ಅಲ್ವಾ? ಚಕ್ರ, ಕತೆ, ತ್ರಿಶೂಲ, ವಜ್ರಾಯುಧ, ಸ್ವರ್ಗ ಇದನ್ನೆಲ್ಲ ಬಿಟ್ಟು ಮನುಷ್ಯರ ತರ ಭೂಮಿಲಿ ಬದುಕಕ್ಕಾಗಲ್ಲ ಅಲ್ವಾ? ಬದುಕ್ ತೋರ್ಸು, ಆಗ ಒಪ್ಕೋತೀನಿ ನಿನ್ನ. ಅಮ್ಮ ಸತ್ತಿಲ್ಲ ಅಂತ ನನಗೆ ಈಗ ಅನಿಸ್ತಿದೆ ಅಪ್ಪಾಜಿ. ನಾನೇನಾದ್ರೂ ಕೊರಗಚ್ಕೊಂಡ್ಬಿಡ್ತೀನಿ ಅಂತ ನಿಮ್ಮ ಮನ್ಸಲ್ಲಿದ್ರೆ ಅದನ್ನ ತೆಗೆದಾಕ್ಬಿಡಿ. ಹೇಳಕ್ ಕಷ್ಟ ಆಗ್ತಿದೆ. ನನ್ಗನ್ಸಿದ್ ನಾನು ಹೇಳ್ಬಿಡ್ತೀನಿ. ನೀವ್ ಯಾಕೆ ಇನ್ನೊಂದು ಮದ್ವೆ ಆಗ್ಬಾರ್ದು? 43 ವರ್ಷ ನನಗೆ ಅರ್ಧ ಬದುಕು ಮುಗ್ದಿದೆ. ಸಂಸಾರಕ್ಕೆ ಹೆಣ್ಣು ಬೇಡವೋ, ಸಂಸ್ಕಾರಕ್ಕೆ ಮಗ ಇದ್ದಾನೆ ಸಾಕು. ನೀವ್ ನಿಮ್ ಕೋಪ, ನಿಮ್ ಚುಟ್ಟ ಸರ್ಸರ ಅಂತ ಮೆಟ್ಲತ್ಕೊಂಬರೋದು, ಹೇಳಿರ್ಲಿಲ್ವಾ ಅಲ್ಲಿಗೆ ಹೋಗ್ಬೇಡ ಅಂತ ಬೈಯೋದು, ಹೀಗೆ ಇರ್ಬೇಕು ಅಪ್ಪಾಜಿ ನೀವು. ನಾನ್ ಸಂಕಟದಲ್ಲಿದ್ದೀನಿ ಅಂತ ಕೊರಗೋದಲ್ಲ. ಯಾವ್ದ್ಯಾವ್ದ್ರಲ್ಲೋ ಪ್ರತಿಷ್ಠೆ ಹುಡುಕ್ತಾ ಇದ್ದೆ. ಮಗ ಇದ್ದಾನೆ, ಬಲ ಬಂದಿದೆಯೋ, ಇದು ಇಷ್ಟೇ ವಿಷಯ. ಅಪ್ಪನ ಹತ್ರ ದುಡ್ಡು ಹೊಂದಿಸಿ ಮಂದಾಕಿನಿ ಅವ್ರು ಕೊಡಕ್ ಹೇಳಮ್ಮ. ಯಾಕಮ್ಮ ಅಪ್ಪ ಅಷ್ಟು ಯೋಚನೆ ಮಾಡ್ತಾರೆ ದುಡ್ಡಿನ ವಿಚಾರದಲ್ಲಿ? ರಾತ್ರಿ ಮಾತಾಡ್ದೆ. ಭೂಪಾಲು, ಪುಟ್ಟರಾಜು, ಮಂದಾಕಿನಿ ಇವರೆಲ್ಲ ಒಂದೇ ಗುಂಪು. ಎಲ್ರು ದುರುಳ್ರು. ಅವ್ರಿಗೆ ನಾನು ದುಡ್ಡು ಕೊಡಲ್ಲ, ಕಾನೂನು ಮೂಲಕ ಸದೆ ಪಡಿತೀನಿ ಅಂತ ಕೂತಿದ್ದಾರೆ. ಊರ್ನವ್ರದೇ ಒಂದ್ ದಾರಿ ಆದ್ರೆ ಅಪ್ಪಂದೇ ಒಂದ್ ದಾರಿ. ಸರಿ, ನಾನು ಬರ್ತೀನಿ. ಇವನೊಬ್ಬ ಸುಬ್ಬಣ್ಣಾಚಾರಿ ಕರ್ನಾಟಕ ಬದಲಾಯಿಸ್ಕೊಳ್ಳಿ ಅಂದ್ರೆ ಕೇಳಲ್ಲ. ಈ ಟೇಬಲ್ ಕಾಲೇ ಬದಲಾಯಿಸಿದ.